ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು 5ನೇ ತರಗತಿ ಕೋರ್ ವಿಷಯ ಗಣಿತದಲ್ಲಿ LBA ಟೆಸ್ಟ್ ಪೇಪರ್ಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಅದು ಬಂದುಬಿಟ್ಟು ಮೊದಲ ಪಾಠ 5 ಅಂಕಿಯ ಸಂಖ್ಯೆಗಳು, ಎರಡನೇ ಪಾಠ ಸಂಕಲನ. ಸೊ ಪ್ರತಿ ಪಾಠದಲ್ಲಿ 10 ಅಂಕದ ಲಿಖಿತ ಇದ್ದಾವೆ, 5 ಅಂಕದ ಮೌಖಿಕ ಇದ್ದಾವೆ. ಸೊ ಎರಡು ಪಾಠದ್ದು ಒಂದೇ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಇದೇ ಥರನಾಗಿ 5ನೇ ತರಗತಿಯಲ್ಲಿ ನಾವು ಈಗಾಗಲೇ ಕನ್ನಡ ಹಾಕಿದ್ದೀವಿ, ಇಂಗ್ಲೀಷ್ ಹಾಕಿದ್ದೀವಿ, EVS ಹಾಕಿದ್ದೀವಿ, ಇವಾಗ ಮ್ಯಾಥ್ಸ್ ಕೂಡ ಹಾಕ್ತಾ ಇದ್ದೀವಿ. ಸೊ ಎಲ್ಲವುಗಳ PDF ಬೇಕು ಅಂತ ಅನಿಸಿದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಈ PDF ಬೈ ಮಾಡ್ಬೋದು ಅಂತ ಹೇಳ್ತಾ, ಸೊ ಹಾಗಾದರೆ ಬನ್ನಿ ಈ ವಿಡಿಯೋವನ್ನು ಶುರು ಮಾಡ್ತಾ ಹೋಗೋಣ. ಎಸ್, ಜ್ಞಾನಕ್ಕೆ 6 ಅಂಕ, ತಿಳುವಳಿಕೆ 2, ಅನ್ವಯಕ್ಕೆ 2, ಒಟ್ಟು 10 ಅಂಕ. ಕ್ಲಿಷ್ಟತೆ ಮಟ್ಟಗಳನ್ನು ನೋಡೋದಾದರೆ ಸುಲಭ 6 ಅಂಕ, ಸಾಧಾರಣ 2 ಅಂಕ, ಕಠಿಣ 2 ಅಂಕ, ಒಟ್ಟು 10 ಅಂಕ. ಪ್ರಶ್ನೆ ವಿಧಗಳನ್ನು ಆಧರಿಸಿ ನೋಡೋದಾದರೆ ವಸ್ತುನಿಷ್ಠ 2, ಅತಿ ಕಿರು ಉತ್ತರ 4, ಕಿರು ಉತ್ತರ 4 ಅಂಕ, ಒಟ್ಟು 10 ಅಂಕ. ಪ್ರಶ್ನೆ ಪತ್ರಿಕೆ ಇತ್ತು, ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗನ್ನೇ ನಾನು ನಿಮ್ಮ ಜೊತೆ ಏನು ಮಾಡ್ತೀನಿ ಅಂತಂದರೆ ಶೇರ್ ಮಾಡ್ತೀನಿ. ಎಸ್, ಪಾಠ 1 5 ಅಂಕಿಯ ಸಂಖ್ಯೆಗಳು, 5ನೇ ತರಗತಿ ಗಣಿತ ಪಾಠಾಧಾರಿತ ಮೂಲ್ಯಾಂಕನ, ಭಾಗ ಎ ಲಿಖಿತ 10 ಅಂಕ. ಕೊಟ್ಟಿರೋ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೆಯಿರಿ. 2 ಪ್ರಶ್ನೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 2 ಪ್ರಶ್ನೆ 2 ಅಂಕ. 70,000 ಇದರಲ್ಲಿರುವ 10,000ದ ಗುಂಪುಗಳು ಅಂತ ಕೇಳಿದ್ದಾರೆ. ಸೊ 10,000ದ ಗುಂಪುಗಳು 70,000 ಅಂತಂದರೆ ಇದು 10,000 ಸ್ಥಾನ ಬೆಲೆ ಬಂತಲ್ಲ. ಹಾಗಾದರೆ ಇಲ್ಲಿ ಎಷ್ಟಿದ್ದಾವೆ? 7 ಇದ್ದಾವೆ. ಸೊ ಆಪ್ಷನ್ ಸಿ 2 ಅನ್ನೋದು ಸರಿಯಾದ ಉತ್ತರವನ್ನು ಕೊಡಬೇಕಿತ್ತು. ಪ್ರಶ್ನೆ 2, 93,415 ಇದರಲ್ಲಿ 9ರ ಸ್ಥಾನ ಬೆಲೆ ಅಂತ ಕೇಳಿದ್ದಾರೆ. A 9, B 90,000, C 900, D 9,000. ಅದು 10,000ದ ಸ್ಥಾನದಲ್ಲಿರೋದ್ರಿಂದ ಅದರ ಬೆಲೆ ಎಷ್ಟಾಗ್ತದಪ್ಪ ಅಂತಂದರೆ 90,000 ಅಂತ ಆಗ್ತದೆ. 1 ಅಂಕದ 4 ಪ್ರಶ್ನೆಗಳಿದ್ದಾವೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 4 ಪ್ರಶ್ನೆ 4 ಅಂಕ. 18,302 ಇದರ ವಿಸ್ತರಣಾ ರೂಪದಲ್ಲಿ ಬರೆದಾಗ ಅಂತ ಕೇಳಿದರೆ ಬಿಡಿ ಸ್ಥಾನ 10, 100, 1000, 10,000. ಅವಾಗ ಏನಾಗ್ತದಪ್ಪ ಅಂದ್ರೆ 1 × 10,000 ಪ್ಲಸ್ 8 × 1,000 ಪ್ಲಸ್ 3 × 100, 0 × 10 ಪ್ಲಸ್ 2 × 1. ಇದು ವಿಸ್ತೀರ್ಣ ರೂಪದಲ್ಲಿ ಬರೀತಕ್ಕಂಥ ಒಂದು ವಿಧಾನ ಆಗಿತ್ತು. ಎರಡನೇ ಪ್ರಶ್ನೆ, 75,384ರ ಹಿಂದಿನ ಸಂಖ್ಯೆ ಯಾವುದು ಅಂತ ಕೇಳಿದ್ದಾರೆ. ಸೊ 75,783 ಈಸ್ ದಿ ರೈಟ್ ಆನ್ಸರ್. ಇನ್ನು 67,394 ಪದಗಳಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಅದು 67,394 ಅಂತ ಅಕ್ಷರದಲ್ಲಿ ಬರೀಬೇಕು. 6ನೇ ಪ್ರಶ್ನೆ, 47,048 ಇದನ್ನು ಸಂಖ್ಯಾ ರೂಪಕದಲ್ಲಿ ಬರೀರಿ ಅಂತ ಕೇಳಿದ್ದಾರೆ. ಸೊ 47,048 ಇಟ್ ಮೀನ್ಸ್ 47,048 ಅನ್ನೋದನ್ನು ನೀವೇನು ಮಾಡಬೇಕಪ್ಪ ಅಂದರೆ ಬರೀಬೇಕಿತ್ತು. 2 ಅಂಕದ 2 ಪ್ರಶ್ನೆಗಳಿದ್ದಾವೆ. ಕೋಷ್ಟಕವನ್ನು ತುಂಬಲಿಕ್ಕೆ ಕೇಳಿತು, ಆಲ್ರೆಡಿ ತುಂಬಿದ್ದೀವಿ. ಈ ಸಂಖ್ಯೆಯನ್ನು ಕೊಟ್ಟಿತ್ತು ಇಲ್ಲಿ. ಸೊ ಬಾಕಿ ಎಲ್ಲ ಏನಾಗಿತ್ತು, ಬಿಟ್ಟ ಸ್ಥಳ ಇತ್ತು. ಕ್ವಶನ್ ಪೇಪರಲ್ಲಿ ಅದೇ ಥರ ಇರೋದು. ಎಸ್, ಇಲ್ಲಿ 93,785ರ ಹಿಂದಿನ ಸಂಖ್ಯೆ 93,784, 93,785ರ ಮುಂದಿನ ಸಂಖ್ಯೆ 93,786 ಅಂತ ಬರಬೇಕು. ಇನ್ನು 81,376ರ ಮುಂದೆ ಬರ್ತಕ್ಕಂಥದ್ದು 81,377, ಅದರೇ ಮುಂದೆ ಬರ್ತಕ್ಕಂಥದ್ದು 81,378. ಸೊ ಈ ಥರ ಬರೀಬೇಕು. ಇನ್ನು ದೀಪಿಕಾಳ ತೋಟದಲ್ಲಿ ಈ ವರ್ಷ 96,867 ತೆಂಗಿನಕಾಯಿ, 86,756 ಮಾವಿನ ಹಣ್ಣು, 36,468 ನುಗ್ಗೆಕಾಯಿ, 44,350 ದಾಳಿಂಬೆ ಹಣ್ಣು, 20,150 ಪೇರಲ ಹಣ್ಣುಗಳು ಇದ್ದಾವೆ. ಈ ಸಂಖ್ಯೆಗಳನ್ನು ಏರಿಕೆ ಮತ್ತು ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳಿದರು. ಏರಿಕೆ ಕ್ರಮ 20,150, 36,468, 44,350, 86,756, ಅತಿ ದೊಡ್ಡ ಸಂಖ್ಯೆ 96,867. ಇದನ್ನೇ ಇಳಿಕೆ ಕ್ರಮದಲ್ಲಿ ತಗೊಳ್ರಿ. 96,867, 86,756, 44,350, 36,468, 150 ಅನ್ನೋದನ್ನು ನೀವು ಬರಿಬೇಕು. ಇನ್ನು ಮೌಖಿಕದ ಪ್ರಶ್ನೆಗಳಿಗೆ ಬರೋಣ. 26,520ರಲ್ಲಿ 6ರ ಮುಖಬೆಲೆ ಕೇಳಿದ್ದಾರೆ. 6. 42,785ರ ಹಿಂದಿನ ಸಂಖ್ಯೆ 42,784. 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 10,000. 59,999ರ ಮುಂದಿನ ಸಂಖ್ಯೆ 60,000. 5 ಅಂಕಿಯ ದೊಡ್ಡ ಸಂಖ್ಯೆ ಕೇಳಿದ್ರು 99,999 ಅಂತ ಬರೆದ್ರೆ ಇದು ಏನಾಗ್ತದಪ್ಪ ಅಂದ್ರೆ ಈ ಒಂದು ಪಾಠದ LBA ಪೇಪರ್ ಮುಗೀತು. ಇನ್ನು ಸಂಕಲನ ಪಾಠಕ್ಕೆ ಬರೋಣ. 2ನೇ ಪಾಠ, ಜ್ಞಾನಕ್ಕೆ 6 ಅಂಕ, ತಿಳುವಳಿಕೆಗೆ 2, ಅನ್ವಯಕ್ಕೆ 2, ಒಟ್ಟು 10.
ಸುಲಭ 6 ಅಂಕ, ಸಾಧಾರಣ 2 ಅಂಕ, ಕಠಿಣ 2 ಅಂಕ, ಒಟ್ಟು 10 ಅಂಕ. ವಸ್ತುನಿಷ್ಠ 1 ಅಂಕದ 2, ಅತಿ ಕಿರು ಉತ್ತರ 4 ಅಂಕ, ಕಿರು ಉತ್ತರ 2 ಅಂಕದ್ದು 4 ಅಂಕ, ಒಟ್ಟು 10. ಎಸ್ ಪಾಠ 2 ಸಂಕಲನ ತರಗತಿ 5 ವಿಷಯ ಗಣಿತ ಅಂಕ 15 ಸಮಯ 30 ನಿಮಿಷ ಭಾಗ 1 ಲಿಖಿತ 10 ಅಂಕ. ಕೊಟ್ಟಿರೋ ಆಯ್ಕೆಗಳಲ್ಲಿ ಸರಿಯಾದದ್ದನ್ನು ಆರಿಸಿ ಬರೀಬೇಕಾಗಿತ್ತು. 20,000 ಪ್ಲಸ್ 30,000 ಇವೆರಡನ್ನು ಕೂಡಿಸಿದಾಗ ಯಾವ ಆಯ್ಕೆ ಸರಿಯಾಗ್ತದೆ? ಎಸ್ ನಿಮಗೆ ಗೊತ್ತಿರತಕ್ಕಂಥದ್ದು ಆಪ್ಷನ್, ಇದು ಪ್ರಶ್ನೆ ಪತ್ರಿಕೆ ಇತ್ತು, ನಾನು ಡೈರೆಕ್ಟಾಗಿ ನಿಮಗೆ ಕೀ ಆನ್ಸರ್ಸನ್ನೇ ತೋರಿಸ್ತೀನಿ. ಎಸ್ ಆಪ್ಷನ್ ಎ 50,000 ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂತಂದರೆ ಕರೆಕ್ಟ್ ಆನ್ಸರ್ ಬರ್ತದೆ. ಇನ್ನು ಎರಡನೇದು 40,000 ಪ್ಲಸ್ 12,000 ಅಂತ ಕೇಳಿದ್ದಾರೆ. ಸೊ 40,000ದಲ್ಲಿ 12,000 ಕೂಡಿಸಿದರೆ ಆಪ್ಷನ್ ಬಿ ಬರ್ತದೆ. 52,000 ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ರೈಟ್ ಆನ್ಸರ್ ಬರಬೇಕು. ಬಿಟ್ಟ ಸ್ಥಳಗಳನ್ನು ಸೂಕ್ತವಾದ ಸಂಖ್ಯೆಗಳಿಂದ ತುಂಬಬೇಕು. ಫಸ್ಟ್ ಒನ್ ಇತ್ತು 69,000 ಪ್ಲಸ್ ಡ್ಯಾಶ್ 70,000. 69,000ದಲ್ಲಿ 1,000 ಕೂಡಿಸಿ ಬಂದರೆ 70,000 ಬರ್ತದೆ. ಡ್ಯಾಶ್ 19,500 ಪ್ಲಸ್ 20,000, ಇದರಲ್ಲಿ ಇದು ಕಳೀರಿ. ಸೊ ಎಷ್ಟಾಗ್ತದೆ? 500. ಇನ್ನು ಪ್ಲಸ್ 45,000 ಇಸ್ಕೊಳ್ರು 48,000. 48,000ರಲ್ಲಿ 45,000 ಕಳೆದ್ರೆ 3,000 ಬರ್ತದೆ. ಇನ್ನು 50,000 ಅಂತ ಕೇಳಿದರೆ ಪ್ಲಸ್ ಆಗಬೇಕು. ಟೋಟಲ್ ಸಮ್ ಎಷ್ಟಿತ್ತು? 52. ಸೊ ಇದರಲ್ಲಿ ಎಷ್ಟಿತ್ತು ಅಂದರೆ ಇದರಲ್ಲಿ 52,000ರಲ್ಲಿ 5,000 ಕಳೆದ್ರೆ 2,000 ಅಂತ ಏನಾಗ್ತದಪ್ಪ ಅಂದರೆ ಬರ್ತದೆ. ಇನ್ನು 2 ಮಾರ್ಕರ್ ಕ್ವಶನಲ್ಲಿ ಮೊತ್ತ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. 36,417ರಲ್ಲಿ 32,532 ಕೂಡಿಸಿ 68,949 ಈಸ್ ದಿ ಆನ್ಸರ್. ಅದೇ ಥರ 28,490 ಪ್ಲಸ್ 61,306 ಇದೆ. ಅದರ ಆನ್ಸರ್ ಎಷ್ಟಾಗ್ತದಪ್ಪ ಅಂದ್ರೆ 89,796. ಇನ್ನು ನೆಕ್ಸ್ಟ್ ಒನ್, ರಾಮನಹಳ್ಳಿಯ ಜನಸಂಖ್ಯೆ 12,389, ಸೋಮನಹಳ್ಳಿಯ ಜನಸಂಖ್ಯೆ 11,089. ಎರಡೂ ಹಳ್ಳಿಯ ಜನಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ಬರಿಬೇಕು, ರಾಮನಹಳ್ಳಿಯ ಜನಸಂಖ್ಯೆ 12,389, ಸೋಮನಹಳ್ಳಿಯ ಜನಸಂಖ್ಯೆ 11,089. ಎರಡೂ ಊರಿನ ಜನಸಂಖ್ಯೆ 23,478 ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಮೌಖಿಕ ಪ್ರಶ್ನೆ, 28,000 ಪ್ಲಸ್ 2,200. ಸೊ ಸರಿಯಾದ ಉತ್ತರ 30,200 ಅಂತ ಬರೀಬೇಕು. 13,000 ಪ್ಲಸ್ 5,500 ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ 18,500. 44,000 ಪ್ಲಸ್ 6,600 ಕೇಳಿದ್ದಾರೆ. ರೈಟ್ ಆನ್ಸರ್ 50,600. 12,973 ಪ್ಲಸ್ 46,016. ಸರಿಯಾದ ಉತ್ತರ 58,989. 23,462 ಪ್ಲಸ್ 52,304. ಸರಿಯಾದ ಉತ್ತರ 75,766. ಇಷ್ಟಿತ್ತು ಅಂತ ಹೇಳ್ತಾ ಯಾರಿಗೆ PDF ಬೇಕನ್ನೋರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು ಅಂತ ಹೇಳ್ತಾ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಬಾಯ್.